ಇಲಾಖೆಗೂ ಬಂತು ಎಐ ತಂತ್ರಜ್ಞಾನ. ನಮ್ಮ ಕಾಪ್ 24/7 ಚಾಟ್ಬೋಟ್ ಅಂಗೈಯಲ್ಲಿ ಜನಸ್ನೇಹಿ ಆಪ್. ಮಾಜಿ ಸಿಎಂ ಡಿ ದೇವರಾಜ ಅರಸು ಜನ್ಮದಿನಾಚರಣೆ. ಅವರ ಆಶಯಗಳು ಇಂದಿಗೂ ಮಾದರಿ, ಶೋಷಿತ ಸಮುದಾಯಕ್ಕೆ ವರದಾನ. ನೂತನ ಪಟ್ಟಣ ಪಂಚಾಯಿತಿಗೆ ಚುನಾವಣೆ. ಎನ್ಡಿಎ ತೆಕ್ಕೆಗೆ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ಸ್ಪಷ್ಟ ಬಹುಮತ ಕೊಟ್ಟ ಮತದಾರರು. ಅಕ್ರಮ ಸೇಂದಿ ಸಾಗಣೆ ಆರೋಪ. ಪೊಲೀಸರ ಬಲೆಗೆ ಬಿದ್ದ ಮಹಿಳೆ. ಸುಮಾರು 70 ಲೀಟರ್ ಪೊಲೀಸರ ವಶಕ್ಕೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾಮೂರ್ತಿ. ಅಲ್ಲಿಯ ಪೊಲೀಸರು ಸಾರ್ವಜನಿಕರು ಹಾಗೂ ಇಲಾಖೆಯ ಮಧ್ಯೆ ಉತ್ತಮ ಬಾಂಧವ್ಯ ಬೆಸೆದು ಸಾರ್ವಜನಿಕರ ರಕ್ಷಣೆ ಹಾಗೂ ಸುರಕ್ಷತೆಗಾಗಿ ಎಐ ತಂತ್ರಜ್ಞಾನ ಬಳಸಿಕೊಂಡು ನಮ್ಮ ಕಾಪ್ 24/7 ಚಾಟ್ಬೋಟ್ ಆಪ್ ಒಂದನ್ನು ಸಿದ್ಧಪಡಿಸಿ ಚಾಲನೆ ನೀಡಿದ್ದಾರೆ. ಈ ಕುರಿತು ಒಂದು ವರದಿ. ನೊಂದವರು ಇನ್ನು ಮುಂದೆ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡೋದರ ಬದಲು ತಮ್ಮ ಮೊಬೈಲ್ ವಾಟ್ಸಾಪ್ನಲ್ಲಿಯೇ 9480802538 9480802538 ಈ ನಂಬರ್ ಮೂಲಕ ಅಥವಾ ನಮ್ಮ ಕಾಪ್ 24/7 ಆ್ಯಪ್ ಮೂಲಕ ದೂರುಗಳನ್ನು ಪೊಲೀಸ್ ಠಾಣೆಗಳಿಗೆ ರವಾನಿಸಬಹುದು. ಇನ್ನು ರಕ್ಷಣೆ, ಕಾನೂನು ಜಾಗೃತಿ, ಕಾನೂನು ಸೇವೆ, ದೂರುಗಳು, ಕಾನೂನು ಕ್ರಮ, ಪೊಲೀಸ್ ಅಧಿಕಾರಿಗಳ ಮಾಹಿತಿ, ಮೊಬೈಲ್ ಸಂಖ್ಯೆ ಸೇರಿದಂತೆ ಮಹಿಳೆ ಮತ್ತು ಮಕ್ಕಳ ಸುರಕ್ಷತೆಗಾಗಿ ನಮ್ಮ ಕಾಪ್ 24/7 ಚಾಟ್ ಬೋಟ್ ಮಾಡಬಹುದು. ಇಂತಹ ವಿನೂತನ ಪ್ರಯತ್ನದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸ್ವತಃ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಅವರ ಪತ್ನಿ ಉಪನ್ಯಾಸಕಿ ಫ್ರಾನ್ಸಿಲ್ ತಮ್ಮ 3 ಮಂದಿ ವಿದ್ಯಾರ್ಥಿಗಳ ಜೊತೆಗೂಡಿ ನಮ್ಮ ಕಾಪ್ 24/7 ಚಾಟ್ ಬೋಟ್ ಅನ್ನು ಸಿದ್ಧಪಡಿಸಿದ್ದಾರೆ. ಸದ್ಯ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರಿಗೆ ಸಂಬಂಧಿಸಿದ ಮಾಹಿತಿಯನ್ನು ಕ್ಷಣಾರ್ಧದಲ್ಲಿ ಇದರಲ್ಲಿ ನೋಡಬಹುದಾಗಿದೆ. ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಇವತ್ತು ದಿನ ನಾವು ನಮ್ಮ ಕಾಪ್ 24/7 ಒಂದು ವಾಟ್ಸಪ್ ಚಾಟ್ ಬೋರ್ಡ್ಗೆ ಲಾಂಚ್ ಮಾಡಿದ್ದೀವಿ. ಬೇಸಿಕ್ ಉದ್ದೇಶ ಏನಿದೆಯಾ, ನಾವು ನೋಡ್ತಾ ಇರ್ತೀವಿ ಸುಮಾರು ಟೈಮ್ಸ್ ಪಬ್ಲಿಕ್ಗೆ ಸಮಸ್ಯೆ ಆಗ್ತಾ ಇದೆ, ಅವರಿಗೆ ಗೊತ್ತಾಗಿಲ್ಲ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ಪೊಲೀಸ್ ಆಫೀಸರ್ಸ್ದು ನಂಬರ್ ಇಲ್ಲ ಅವರ ಹತ್ರ, ಅಥವಾ ಅವ್ರಿಗೆ ಏನಾದರೂ ಲೀಗಲ್ ಕ್ವೆಶ್ಚನ್ ಇದೆ, ಲೀಗಲ್ ಅವೇರ್ನೆಸ್ಗೋಸ್ಕರ ಏನಾದರೂ ಸಮಸ್ಯೆ ಆಗ್ತಾ ಇದೆ, ಕಷ್ಟ ಆಗ್ತಾ ಇದೆ, ಸೊ ಅವರಿಗೆ ಗೊತ್ತಾಗ್ತಾಯಿಲ್ಲ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು. ಸುಮಾರು ಜನಕ್ಕೆ ನಂಬರ್ ಕೂಡ ಗೊತ್ತು, ಆಮೇಲೆ ಹೆಸಿಟೇಷನ್ ಬರುತ್ತೆ ಕಿ ಹೇಗೆ ಕ್ವೆಶ್ಚನ್ ಕೇಳಬೇಕು ಪೊಲೀಸ್ ಆಫೀಸರ್ಸ್ಗೆ. ಆ ಕಾರಣ ಬಗ್ಗೆ ನಾವು ಒಂದು AI ಚಾಟ್ ಚಾಟ್ ಬಾಟ್ ರೆಡಿ ಮಾಡಿದ್ದೀವಿ. ಈ AI ಚಾಟ್ ಬಾಟಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇದೆ. ಸ್ಟೇಷನಲ್ಲಿ ಬೇರೆ ಬೇರೆ ಥರದ್ದು ಏನು ಸರ್ವಿಸಸ್ ಇದೆಯಾ ಅದು ಎಲ್ಲ ಸರ್ವಿಸಸ್ದು ಇನ್ಫಾರ್ಮೇಷನ್ ಬರುತ್ತೆ, ಬೀಟ್ ಆಫೀಸರ್ಸ್ದು ಡೀಟೇಲ್ ಬರುತ್ತೆ, ಪೊಲೀಸ್ ಆಫೀಸರ್ಸ್ದು ಡೀಟೇಲ್ಸ್ ಬರುತ್ತೆ, ಕಾಂಟ್ಯಾಕ್ಟ್ ನಂಬರ್ ವಗೇರ ಬರುತ್ತೆ, ಈ ಥರದ್ದು ಎಲ್ಲ ಇನ್ಫಾರ್ಮೇಷನ್ ಬರುತ್ತೆ. ಜೊತೆಗೆ ಅನಾನಿಮಸ್ ಕಂಪ್ಲೇಂಟ್ಸ್ ವಗೇರ ಕೂಡ ಮಾಡೋಕ್ಕೆ ಆಗುತ್ತೆ. ಸೊ ವಾಟ್ಸಪ್ ಚಾಟ್ ಬಾಟ್ದು ನಂಬರ್ ಇದೆ 9480802538. ಈ ನಂಬರ್ಗೆ ಯೂಸ್ ಮಾಡ್ತಾರೆ, ಅದನ್ನು ಆ ನಂಬರ್ಗೆ ವಾಟ್ಸಪ್ಪಲ್ಲಿ ಆ್ಯಡ್ ಮಾಡಿ ಹೈ ಕಳಿಸ್ತಾರೆ. ಸೊ ಡೆಫಿನೆಟ್ಲಿ ಸುಮಾರು ಮಾಹಿತಿ ಬೇರೆ ಬೇರೆ ಥರದ್ದು ಎಲ್ಲ ಕ್ವಶನ್ಸ್ ಕೇಳ್ತಾರೆ, ಎಲ್ಲ ಥರದ್ದು ಕ್ವಶನ್ಸ್ದು ಆನ್ಸರ್ ಬರುತ್ತೆ. ಥ್ಯಾಂಕ್ ಯು ಸರ್. ಇದು ಯಾರು ಮಾಡಿದ್ದಾರೆ ಸರ್? ಇದು ನಾವು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಪೊಲೀಸ್ SJCIT ಕಾಲೇಜು ಸಹಕಾರ ತಗೊಂಡು, ಜೊತೆಗೆ ಒಂದು ನೋಯ್ಡಾ ಬೇಸ್ಡ್ ಕಂಪನಿ ಇದೆ ಜಾಯ್ಸ್ AI, 3 ಜನ ನಾವು ಇದನ್ನು ರೆಡಿ ಮಾಡಿದ್ದೀವಿ. ಈಗ ನಮ್ಮ ಜೊತೆ SJCIT ಕಾಲೇಜ್ದು ಪ್ರಿನ್ಸಿಪಲ್, HOD ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್ದು ಮತ್ತು ಅಸೋಸಿಯೇಟ್ ಪ್ರೊಫೆಸರ್ ಕೂಡ ಬಂದಿದ್ದಾರೆ, ಮತ್ತು 3 ಜನ ಸ್ಟೂಡೆಂಟ್ಸ್ ಯಾರು ಹೆಲ್ಪ್ ಮಾಡಿದ್ದಾರೆ ಅವರಿಗೆ ಕೂಡ ನಾವು ಫೆಲಿಸಿಟೇಟ್ ಮಾಡಿದ್ದೀವಿ. ಈಗ ಪೂರ್ತಿ ದೇಶದಲ್ಲಿ ನಮ್ಮ ಪ್ರಕಾರ, ನಮ್ಮ ಮಾಹಿತಿ ಪ್ರಕಾರ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟಲ್ಲಿ ಮಾಡಿದ್ದೀವಿ. ಫಸ್ಟ್ ಟೈಮ್ ನಾವು ಲಾಂಚ್ ಮಾಡ್ತಾ ಇದ್ದೀವಿ ನಮ್ಮ ಮಾಹಿತಿ ಪ್ರಕಾರ. ಸೊ ಡೆಫಿನೆಟ್ಲಿ ನಮ್ಮಲ್ಲಿ ಯಶಸ್ವಿ ಆಗುತ್ತೆ ಈ ಪ್ರೋಗ್ರಾಮ್. ಸೊ ಬೇರೆ ಜಾಗ ಕೂಡ ನಾವು ಬೇರೆ ಆಫೀಸರ್ ಜೊತೆ ಕೂಡ ರಿಕ್ವೆಸ್ಟ್ ಮಾಡ್ತೀವಿ. ಇದು ವೈಯಕ್ತಿಕವಾಗಿ ನಾವು ಈಗ ಮಾಡಿದ್ದೀವಿ. ಇದನ್ನು ಈ ಥರ ಸರ್ಕಾರದಿಂದ ಕೂಡ ನಮಗೆ ಹೆಲ್ಪ್ ಸಿಗುತ್ತೆ, ಮತ್ತು ಇದನ್ನು ನಾವು ಫಾರ್ಮಲೈಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಇನ್ನು ಪೊಲೀಸ್ ಇಲಾಖೆಯಲ್ಲಿಯೇ ವಿನೂತನ ಪ್ರಯತ್ನದ ನಮ್ಮ ಕಾಪ್ 24/7 ಚಾಟ್ ಬೋಟ್ ಅನ್ನು ಬುಧವಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರು ಚಿಕ್ಕಬಳ್ಳಾಪುರ ನಗರದ ಕನ್ನಡ ಭವನದಲ್ಲಿ ಲೋಕಾರ್ಪಣೆ ಮಾಡಿದರು. ಮೆಟಾ AI ರೀತಿಯಲ್ಲಿ ನಮ್ಮ ಕಾಪ್ 24/7 ಚಾಟ್ ಬೋಟ್ ಕೆಲಸ ಮಾಡಲಿದ್ದು ಸಾರ್ವಜನಿಕರಿಗೆ ಇದರಿಂದ ಅನುಕೂಲ ಆಗಲಿದೆ. SJCIT ಕಾಲೇಜಿಂದ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಡಾಕ್ಟರ್ ಪ್ರಾಂಜಲಾ ತಿವಾರಿ ಅಂತ, ಶಿ ಈಸ್ ಎ ಪ್ರೊಫೆಸರ್ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಬೇಸಿಕಲಿ IITN. ಸೊ ಶಿ ಹ್ಯಾಸ್ ಶೋನ್ ಕೀನ್ ಇಂಟ್ರೆಸ್ಟ್ ಇನ್ ಡೆವಲಪಿಂಗ್ ದಿಸ್ ಆಪ್. ಈ ಆ್ಯಪನ್ನು, ಇದು ಚಾಟ್ ಬಾಟನ್ನು ಅವರು ತುಂಬ ಇಂಟ್ರೆಸ್ಟಿಂದ ಡೆವಲಪ್ ಮಾಡಿದ್ದಾರೆ. ಅದಕ್ಕೆ ನಮ್ಮ 3 ಜನ ವಿದ್ಯಾರ್ಥಿಗಳು ಮತ್ತು ನಮ್ಮ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ವತಿಯಿಂದ ಮಾಡಿದ್ದಾರೆ. ಇದು ಯಾವ ಥರ ವರ್ಕ್ ಮಾಡುತ್ತೆ ಸರ್? ಇದು ಯೂಸರ್ ಫ್ರೆಂಡ್ಲಿ ಅಂತ ಹೇಳ್ತೀವಿ, ಪೀಪಲ್ ಫ್ರೆಂಡ್ಲಿ ಅಂತ ಹೇಳಿ, ಜನಸ್ನೇಹಿ ಅಂತ ಕನ್ನಡದಲ್ಲಿ ಏನು ಹೇಳ್ತೀರಿ, ನೀವೇನು ಕ್ವೈರಿ ಮಾಡಿದ್ರು ಮಾಡುತ್ತೆ. ಆ್ಯಕ್ಚುಲಿ ಇದು AI ಆ್ಯಂಡ್ ಮೆಟಾ AI ಆ್ಯಪ್ ಮೇಲೆ ವರ್ಕ್ ಆಗುತ್ತೆ. ನೀವೇನು ಕ್ವೈರಿ ಮಾಡಿದ್ರು ಅದಕ್ಕೆ AI ಜನ್ರೇಟೆಡ್ ಕಂಟೆಂಟ್ ಇರುತ್ತಲ್ವ, ಅದ್ರ ಮೇಲೆ ನಿಮಗೆ ಏನು ಮಾಹಿತಿ ಬೇಕೋ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಕೊಡುತ್ತೆ. ಜನರಲಾಗಿ ಏನು ಕ್ವೈರಿ ಮಾಡಿದ್ರು ಕೊಡುತ್ತೆ.
ಇದು ನಮ್ಮ ಚಿಕ್ಕಬಳ್ಳಾಪುರ ಒಂದೇ ಅಲ್ಲ, ನೀವು ಕರ್ನಾಟಕದಲ್ಲಿ ಯಾವುದೇ ಇಲಾಖೆ ಬಗ್ಗೆ ಏನು ಮಾಹಿತಿ ಕೇಳಿದ್ರು ಕೊಡುತ್ತೆ. ಬಿಕಾಸ್ ಇಟ್ ವರ್ಕ್ಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ಮೆಟಾ ಎ ಅಂದರೆ ಲ್ಯಾಂಗ್ವೇಜ್ ಅಬೌಟ್ ಲ್ಯಾಂಗ್ವೇಜ್ ಅಂತೀವಲ್ಲ ಹಾಗೆ. ಒಟ್ನಲ್ಲಿ AI ತಂತ್ರಜ್ಞಾನ ಬಳಸಿಕೊಂಡು ನಮ್ಮ ಕಾಪ್ 24/7 ಚಾಟ್ಬೋಟ್ ನಿರ್ಮಾಣ ಮಾಡಿದ್ದು ಪೊಲೀಸರು ಹಾಗೂ ಸಾರ್ವಜನಿಕರ ಮಧ್ಯೆ ಸಂಪರ್ಕ ಸೇತುವೆಯಾಗಲಿದೆ. ನಮ್ಮ ಕಾಪ್ 24/7 ಚಾಟ್ಬೋಟನ್ನು ರಾಜ್ಯ ಪೊಲೀಸ್ ಇಲಾಖೆ ಅಧಿಕೃತ ಜಾಲತಾಣವನ್ನಾಗಿ ಮಾಡಿದರೆ ರಾಜ್ಯಾದ್ಯಂತ ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಅನ್ನೋ ಮಾತುಗಳು ಕೇಳಿಬಂದಿವೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ಅವರ ಆಶಯಗಳು, ಚಿಂತನೆಗಳು ಸಮಾಜಕ್ಕೆ ಇಂದಿಗೂ ಮಾದರಿಯಾಗಿದ್ದು, ಅವರು ಜಾರಿ ಮಾಡಿರುವ ಯೋಜನೆಗಳಿಂದಾಗಿ ಶೋಷಿತ ಸಮುದಾಯ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಪ್ರಗತಿ ಪಥದತ್ತ ಸಾಗಲು ನೆರವಾಗಿದೆ ಎಂದು ತಹಶೀಲ್ದಾರ್ ಮನೀಷಾ ಮಹೇಶ್ ಪತ್ರಿ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದಲ್ಲಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ದೇವರಾಜ ಅರಸು ಭವನದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಪುರಸಭೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವತಿಯಿಂದ ಆಯೋಜಿಸಿದ್ದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸ್ ಅವರ 110ನೇ ಜನ್ಮದಿನಾಚರಣೆಯ ಕಾರ್ಯಕ್ರಮವನ್ನು ವಿವಿಧ ಗಣ್ಯರು ಉದ್ಘಾಟಿಸಿದರು. ತಹಸೀಲ್ದಾರ್ ಮನೀಷಾ ಪತ್ರಿ ಮಾತನಾಡಿ, ಬಡವರ ಬದುಕಿನಲ್ಲಿ ಹೊಸ ಭರವಸೆ ತಂದುಕೊಟ್ಟ ಡಿ ದೇವರಾಜ್ ಅರಸ್ ಕರ್ನಾಟಕದಲ್ಲಿ ಆರ್ಥಿಕ ಸಾಮಾಜಿಕ ಆಂದೋಲನದ ಮೂಲಕ ಹಲವಾರು ಜನಹಿತ ಯೋಜನೆಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಯಶಸ್ವಿ ಸಾಧಿಸಿದವರು ಎಂದು ಶ್ಲಾಘಿಸಿದರು. ಅದನ್ನ ನೀವು ನೋಡ್ಬೋದು. ನೀವು ಅದನ್ನ ಯಾವ 20 ಪಾಯಿಂಟ್ಸ್ಗೆ ಒತ್ಕೊಂಡಿದ್ರು ಆ ಟೈಮ್ನಲ್ಲಿ ಅನ್ನೋದನ್ನ ನೀವು ನೋಡ್ಬೋದು. ಜೊತೆಗೆ ಅವರ ಮೇನ್ ಸ್ಲೋಗನ್ ಏನಿರುತ್ತೆ ಅಂದ್ರೆ ಗರೀಬಿ ಹಟಾವ್. ಸೊ ಅದಕ್ಕೆ ಅನುಗುಣವಾಗಿ ನಮ್ಮ ಸ್ಟೇಟ್ ಲೆವೆಲ್ ಅಲ್ಲಿ ಕೂಡ ಕೆಲವೊಂದು ಅದಕ್ಕೆ ಅನುಗುಣವಾಗಿ ರಿಫಾರ್ಮ್ಸ್ ತರಬೇಕಾಗಿರುತ್ತೆ. ಸೊ ಆ ಟೈಮ್ನಲ್ಲಿ ನಮ್ಮಲ್ಲಿ ಯಾವ ರೀತಿ ರಿಫಾರ್ಮ್ಸ್ ಬಂತು ಅಂತಂದ್ರೆ ಲ್ಯಾಂಡ್ ರಿಫಾರ್ಮ್ಸ್, ಅದೇ ವೆರಿ ಇಂಪಾರ್ಟೆಂಟ್. ನಮ್ಮ ಮುಖ್ಯ ಭಾಷಣಕಾರರು ನಯಾಜ್ ಅವರು ತುಂಬಾ ಸವಿವರವಾಗಿ ಇವತ್ತು ಅದನ್ನು ತಿಳಿಸ್ಕೊಟ್ಟಿದ್ದಾರೆ ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ. ಸೊ ಆ ಟೈಮ್ನಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಅಂತಂದ್ರೆ ಉಳುವವನಿಗೆ ಭೂಮಿ, ಯಾರು ಉಳುಮೆ ಮಾಡಿರ್ತಾರೋ ಅವರಿಗೆ ಆ ಭೂಮಿನ ಅವರಿಗೆ ರೈಟ್ಸ್ ಕೊಡೋದು. ಅದನ್ನ ಯಾಕೆ ಕೊಟ್ಟರು ಅಂತಂದ್ರೆ ಅದರಲ್ಲಿ 2 ಥರದ್ದು ನೀವು ನೋಡ್ಬೋದು. ಒಂದು ಎಕನಾಮಿಕಲ್ ರಿಫಾರ್ಮ್ಸ್ ಅಂತ ನಾವು ಹೇಳ್ತೀವಿ. ಇದು ಎಕನಾಮಿಕಲ್ ರಿಫಾರ್ಮ್. ಅದು ಹೇಗೆ ಅಂತಂದ್ರೆ ಬಡವ ಮತ್ತೆ ಶ್ರೀಮಂತರ ನಡುವೆ ಇರುವಂತಹ ಅಂತರನ ಕಡಿಮೆ ಮಾಡೋದು. ಈ ರೀತಿ ನಾವು ಯಾರು ಉಳುಮೆ ಮಾಡ್ತಿರ್ತಾರೋ ಅಂತವರಿಗೆ ನಾವು ಭೂಮಿನ ಕೊಟ್ಟಾಗ ಏನಾಗುತ್ತೆ, ಒಬ್ಬ ಬಡವ ಮತ್ತೆ ಒಬ್ಬ ಶ್ರೀಮಂತರ ನಡುವಿನ ಅಂತರ ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ಅದು ಕಡಿಮೆ ಆಗೋದ್ರಿಂದ ಏನಾಗುತ್ತೆ, ಒಂದು ಎಕನಾಮಿಕಲಿ ಕೂಡ ಜನರು ಒಂದು ಸಮತೋಲನಕ್ಕೆ ನಾವು ತಗೊಂಡು ಬರ್ಬೋದು. ಪರ್ಫೆಕ್ಟ್ ಆಗಿ ಇಕ್ವಾಲಿಟಿ ತಗೊಂಬರಕ್ ಆಗದೇ ನಮ್ಮ ನೆನಪುಗಳಲ್ಲಿ ಅವ್ರನ್ನ ನಾವು ಜೀವಂತವಾಗಿ ಇಡಬಹುದು. ಇವತ್ತು ಇಲ್ಲ ಅನ್ನೋದು ಅವರ ಐಡಿಯಾಸ್ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ, ಅವರ ವ್ಯಾಲ್ಯೂಸ್ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ಅವ್ರನ್ನ ನಾವು ಜೀವಂತವಾಗಿ ನಮ್ಮ ಜೀವನದಲ್ಲಿ ಇಡಬಹುದು ಅಂತ ಹೇಳ್ತಾ ನಾನು ಇವತ್ತೆರಡು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಕಾರ್ಯಕ್ರಮದಲ್ಲಿ ಸ್ಪರ್ಧೆಗಳಲ್ಲಿ ವಿಜೇತರಾದ ಹಾಗೂ SSLC, PUC ಹಾಗೂ ಸ್ನಾತಕೋತ್ತರ ಪದವಿಯಲ್ಲಿ ಹೆಚ್ಚು ಅಂಕ ಪಡೆದಿರುವ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ರಮೇಶ್, BCM ಇಲಾಖೆ ವಿಸ್ತರಣಾಧಿಕಾರಿ ಆರ್ ಶಿವಪ್ಪ, ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ ವೆಂಕಟೇಶಪ್ಪ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ ಹನುಮಂತರೆಡ್ಡಿ ಹಾಗೂ ಮತ್ತಿತರರು ಇದ್ದರು. ಪಿ ಮಂಜುನಾಥರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಕೋಲಾರದ ವೇಮ್ಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ಮೊದಲ ಚುನಾವಣೆಯಲ್ಲಿ NDA ಮೈತ್ರಿಕೂಟಕ್ಕೆ ಮತದಾರರು ಸ್ಪಷ್ಟ ಬಹುಮತ ನೀಡಿದ್ದಾರೆ. ಈ ಕುರಿತು ಒಂದು ವರದಿ. ಕೋಲಾರ ಜಿಲ್ಲೆಯ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ಆದ ನಂತರ ನಡೆದ ಮೊದಲ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಅಧಿಕಾರ ಚುಕ್ಕಾಣಿ ಹಿಡಿಯಲು ಮತ್ತು ಮತದಾರರನ್ನ ಗೆಲ್ಲುವಲ್ಲಿ ವಿಫಲವಾಗಿದೆ. NDA ಮೈತ್ರಿಕೂಟಕ್ಕೆ ಸ್ಪಷ್ಟ ಬಹುಮತ ಸಿಕ್ಕಿದ್ದು, ಈ ಮೂಲಕ ಮೊದಲ ಚುನಾವಣೆಯಲ್ಲೇ ಅಧಿಕಾರ ಚುಕ್ಕಾಣಿ ಹಿಡಿಯುವಲ್ಲಿ NDA ಮೈತ್ರಿಕೂಟ ಯಶಸ್ವಿಯಾಗಿದೆ.
ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಪೂರ್ಣಗೊಂಡಿದೆ. ಅಲ್ಲದೆ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಶಾಸಕರೇ ಇದ್ದಾರೆ. ಇನ್ನು ಕಾಂಗ್ರೆಸ್ MLC ಹಾಗೂ ಉಸ್ತುವಾರಿ ಸಚಿವ ಬೈರತಿ ಸುರೇಶ್, ಕಂದಾಯ ಮಂತ್ರಿ ಕೃಷ್ಣ ಬೈರೇಗೌಡ ಅವರು ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ಚುನಾವಣಾ ಪ್ರಚಾರಕ್ಕೆ ಆಗಮಿಸಿ ಪ್ರಚಾರವನ್ನು ನಡೆಸಿದ್ರು. ಅಲ್ಲದೆ ದಿವಂಗತ ಸಿ ಬೈರೇಗೌಡರ ಹೆಸರಿನಲ್ಲಿ ಮೊದಲ ಪಟ್ಟಣ ಪಂಚಾಯಿತಿ ಚುನಾವಣೆಯನ್ನು ನಡೆಸಿದಂತಹ ಕಾಂಗ್ರೆಸ್ಗೆ ಇಲ್ಲಿಯ ಮತದಾರರು ಸೊಪ್ಪು ಹಾಕಿಲ್ಲ. ಇನ್ನು ಮತ್ತೊಂದು ಕಡೆ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಹಾಗೂ JDSನ ಶ್ರೀನಾಥ್, ಸಂಸದ ಎಂ ಮಲ್ಲೇಶ್ ಬಾಬು, ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಕೂಡ ಇಲ್ಲಿ NDA ಮೈತ್ರಿಕೂಟದ ಪರವಾಗಿ ಪ್ರಚಾರ ನಡೆಸಿದ್ರು. ಇದರ ಫಲವಾಗಿ NDA ಗೆದ್ದು ಬೀಗಿದೆ. ಇನ್ನು ನಗರದ ಜೂನಿಯರ್ ಕಾಲೇಜಿನಲ್ಲಿ ಮತ ಎಣಿಕೆ ಕಾರ್ಯ ಬೆಳಗ್ಗೆ 7 ಗಂಟೆಯಿಂದ ಪ್ರಾರಂಭವಾಗಿ 10 ಗಂಟೆಯ ವೇಳೆಗೆ ಸಂಪೂರ್ಣ ಫಲಿತಾಂಶವನ್ನ ಚುನಾವಣಾಧಿಕಾರಿಗಳು ಘೋಷಣೆ ಮಾಡಿದರು. ಚುನಾವಣೆ ಫಲಿತಾಂಶ ಘೋಷಣೆ ಮಾಡುತ್ತಿದ್ದಂತೆ BJP JDS ಮೈತ್ರಿಕೂಟದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಅಲ್ಲದೆ ವೇಮಗಲ್ ಪಟ್ಟಣದಲ್ಲಿಯೂ ಮುಖ್ಯ ರಸ್ತೆಯಲ್ಲಿ ಕಾರ್ಯಕರ್ತರೊಟ್ಟಿಗೆ ವಿಜಯೋತ್ಸವ ಆಚರಿಸಿದರು. ಕಾಂಗ್ರೆಸ್ ಸರ್ಕಾರದ 2 ವರ್ಷದ ದುರಾಡಳಿತದ ಫಲಾಫಲ ಇವತ್ತೊಂದು ದಿವಸ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ವ್ಯಾಪ್ತಿಗೆ ಬರ್ತಕ್ಕಂಥ ವೇಮಗಲ್ ಪಟ್ಟಣ ಪಂಚಾಯತಿಯಲ್ಲಿ ಫಲಿತಾಂಶ ಇವತ್ತು ದಿವಸ ಅವರಿಗೆ ಉತ್ತರ ಕೊಟ್ಟಿದೆ. ಕಳೆದ 2 ತಿಂಗಳಿಂದ ಏನು ಪಟ್ಟಣ ಪಂಚಾಯತಿ ಅಲ್ಲಿ ಅಧಿಕೃತ ಆಗ್ತದೆ ಅಥವಾ ಅಲ್ಲಿ ಪಟ್ಟಣ ಪಂಚಾಯತ್ ಚುನಾವಣೆ ನಡೀತದೆ ಅಂತ ಒಂದು ತೀರ್ಮಾನ ದಿನದಿಂದನೂ ಕಾಂಗ್ರೆಸ್ನವರು ಏನೋ ಒಂದು ಆ ಜನಗಳಿಗೆ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡಿ ನಮ್ಮ ಮತ ಚಲಾಯಿಸಬೇಕಂತೇಳಿ ಆ ದಿನದಿಂದ ಇದುವರೆಗೂ ಕೂಡ ದೊಡ್ಡ ಮಟ್ಟದ ಒಂದು ಷಡ್ಯಂತ್ರ ನಡೆದಿತ್ತು. ಅದು ಸಹ ನಮ್ಮ 17 ಕ್ಷೇತ್ರದ ಮತದಾರರು ಇದು ಸಹ ಕಾಂಗ್ರೆಸ್ನ ವಿರೋಧಿಸುವ ರೀತಿಯಲ್ಲಿ, ಕಾಂಗ್ರೆಸ್ನ ನೀತಿಗಳ ವಿರೋಧಿಸುವ ರೀತಿಯಲ್ಲಿ ಇದು ಸಹ ಒಳ್ಳೆಯ ಮತದಾನ ಮಾಡಿದ್ದಾರೆ. ಅದರ ಫಲಿತಾಂಶ 10 ಕ್ಷೇತ್ರದಲ್ಲಿ JDS ಗೆಲುವಾಗಿದೆ. ಈ ಒಂದು ನೀವು ಚುನಾವಣೆಯಲ್ಲಿ ನೋಡಿರ್ಬೋದು, ನೀವು ಕೂಡ ನೋಡಿದ್ರಿ. ಚುನಾವಣೆ ಹಿಂದಿನ ದಿವಸ ಸರಿಸುಮಾರು ಒಂದು 300 ಜನ ಮತದಾರರಿದ್ದರೆ 200 ಜನ ಪೊಲೀಸ್ ಇಟ್ಟಿದ್ದಾರೆ. ಅಂದರೆ ಭಯದ ವಾತಾವರಣ, ಆತಂಕದ ವಾತಾವರಣ ನಿರ್ಮಾಣ ಮಾಡಿ ಚುನಾವಣೆ ಎದುರಿಸಿದ್ದಾರೆ. ಅಂದರೆ JDS ಮತ್ತು BJP ಮೈತ್ರಿ ಅವ್ರ ಬಗ್ಗೆ ಇರ್ತಕ್ಕಂಥ ಏನು ಒಲವಿದೆ ಮತದಾರರಲ್ಲಿ, ಅದನ್ನೇನಾದರೂ ಮಾಡಿ ಹೊಡಿಬೇಕು, ಇನ್ನೇನಾದರೂ ಮಾಡಿ ಅದನ್ನು ಒಂದು ಚಿತ್ರ ಮಾಡಿ ನಾವು ಗೆಲುವು ಮಾಡೋ ನಿಟ್ಟಿನಲ್ಲಿ ಅವರ ಒಂದು ತಂತ್ರಗಳಿದ್ದು ಅದಕ್ಕೆ ಸರಿಯಾದಂಥ ಉತ್ತರ ಮತದಾರ ಕೊಟ್ಟಿದ್ದಾರೆ. ಈ ಮೂಲಕ ನನ್ನ ಮತದಾರರಲ್ಲಿ ಮತ್ತು ನನ್ನ ಆತ್ಮೀಯ JDS ಮತ್ತು BJP ಮೈತ್ರಿ ಕೂಟದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಿಮ್ಮಗಳ ಪ್ರೀತಿ ವಿಶ್ವಾಸ ಸಹಕಾರ ಹೀಗೆ ಇರಲಿ. ಮುಂದೆ ಬರ್ತಕ್ಕಂಥ ಎಲ್ಲ ಚುನಾವಣೆಗಳು ಕೂಡ ಗೆದ್ದು 2028ರ ಒಂದು ಅವಧಿಯಲ್ಲಿ ಮೈತ್ರಿಕೂಟದ ಒಂದು ಸರ್ಕಾರ ತರಲಿಕ್ಕೆ ನೀವೆಲ್ಲರೂ ಕೂಡ ಸಹಕಾರ ನೀಡಬೇಕು. ಆ ನಿಟ್ಟಲ್ಲಿ ಮೈತ್ರಿಯ ಅಭ್ಯರ್ಥಿಗಳು ಕೆಲಸ ಮಾಡೋ ನಿಟ್ಟಲ್ಲಿ ನಮ್ಮ ಒಂದು ಜನಸೇವೆ ಮಾಡಲಿಕ್ಕೆ ಸಿದ್ಧರಾಗಿರಬೇಕು. ಇನ್ನು ಈ ಮೊದಲ ಪಟ್ಟಣ ಪಂಚಾಯಿತಿಯ ಒಟ್ಟು 17 ಸದಸ್ಯರಲ್ಲಿ BJP 6, JDS 4, ಕಾಂಗ್ರೆಸ್ 6 ಮತ್ತು ಪಕ್ಷೇತರ 1 ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. ಸದ್ಯಕ್ಕೆ ಈ ನಂಬರ್ ಗೇಮ್ನಲ್ಲಿ ಈ ಮೂಲಕ ಸದ್ಯಕ್ಕೆ ಮೈತ್ರಿಕೂಟಕ್ಕೆ ಸ್ಪಷ್ಟ ಬಹುಮತ ಲಭಿಸಿದ್ದು ಅಧಿಕಾರ ಚುಕ್ಕಾಣಿ ಹಿಡಿಯಲು ಮೈತ್ರಿ ಪಕ್ಷಕ್ಕೆ ಹಾದಿ ಸುಲಭವಾಗಿದೆ. ಈ ಭಾಗದಲ್ಲಿ ಮಾಜಿ ಶಾಸಕ ವರ್ತೂರ್ ಪ್ರಕಾಶ್ ತಮ್ಮದೇ ಆದ ಪ್ರಭಾವ ಹೊಂದಿದ್ದು BJP ಸೇರ್ಪಡೆಯಾಗಿ ಅದನ್ನು ಯಶಸ್ವಿಯಾಗಿ ಮತಗಳಾಗಿ ಪರಿವರ್ತಿಸಿದ್ದಾರೆ. ಕೋಲಾರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ವೇಮಗಲ್ ಮತ್ತು ಕುರುಗಲ್ ಪಟ್ಟಣ ಪಂಚಾಯಿತಿಯಲ್ಲಿ ಚುನಾವಣೆ ನಡೆದು ಅಭೂತಪೂರ್ವವಾದಂಥ ಜನ ಬೆಂಬಲ ಇವತ್ತು NDA ಕೊಟ್ಟಿದೆ. ಹಾಗಾಗಿ ನಾವು 10 ಸ್ಥಾನಗಳಲ್ಲಿ NDA ಪಕ್ಷ ಗೆದ್ದಿರೋದು, ಕಾಂಗ್ರೆಸ್ 6 ಸ್ಥಾನಗಳಲ್ಲಿ, ಪಕ್ಷೇತರ 1 ಸ್ಥಾನದಲ್ಲಿ ಗೆದ್ದೈತೆ. ಹಾಗಾಗಿ ಆ ಭಾಗದಲ್ಲಿ ಜನಸೇವೆ ಮಾಡಲಿಕ್ಕೆ ಇವತ್ತು ಅವಕಾಶ ಮಾಡಿಕೊಟ್ಟಿದೆ. ಇಲ್ಲಿ ಸ್ಥಳೀಯವಾಗಿ ಕಾಂಗ್ರೆಸ್ ಶಾಸಕರು, ಕಾಂಗ್ರೆಸ್ MLC ಅವರು ಎಲ್ಲರೂ ಇದ್ದರೂ ಕೂಡ ಜನ ನಮಗೆ ಆಶೀರ್ವಾದ ಮಾಡಿ ಇವತ್ತು ಅಧಿಕಾರ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮೊದಲನೇದಾಗಿ ನಾನು ಪಟ್ಟಣ ಪಂಚಾಯಿತಿಯ ಎಲ್ಲ ಮತದಾರ ಬಂಧುಗಳಿಗೆ ಭಾರತೀಯ ಜನತಾ ಪಕ್ಷದ ಪರವಾಗಿ
JDS ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇನ್ನು ಚೊಚ್ಚಲ ಚುನಾವಣೆಯಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಅನ್ನ ಹಿಂದಿಕ್ಕಿ NDA ಮೈತ್ರಿಕೂಟ ಅಧಿಕಾರ ಹಿಡಿದಿದೆ. ಈ ಮೂಲಕ ಮೈತ್ರಿಕೂಟ ಜಿಲ್ಲೆಯಲ್ಲಿ ಕಾಂಗ್ರೆಸ್ಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿದ್ದು ಜಿಲ್ಲೆಯಲ್ಲಿನ ರಾಜಕಾರಣದಲ್ಲಿ ಹೊಸದೊಂದು ರೂಪ ಪಡೆದುಕೊಂಡಿದೆ. MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6 ರಿಂದ 9 ಗಂಟೆಯವರೆಗೆ. ಶ್ರೀರಾಮ ಪ್ಯಾಲೇಸ್, AC ಫಂಕ್ಷನ್ ಹಾಲ್, ಸ್ಥಳ BRK ಕಾಂಪ್ಲೆಕ್ಸ್, KSRTC ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಮದುವೆ, ನಾಮಕರಣ ಸೇರಿದಂತೆ ಎಲ್ಲ ರೀತಿಯ ಶುಭ ಕಾರ್ಯಕ್ರಮಗಳು ಹಾಗೂ ಸಭೆ ಸಮಾರಂಭಗಳಿಗೆ ಹೇಳಿ ಮಾಡಿಸಿದ ತಾಣ. ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ, ಲಿಫ್ಟ್ ಸೌಲಭ್ಯವನ್ನ ಹೊಂದಿದೆ. ಸ್ವಚ್ಛತೆಗೆ ಆದ್ಯತೆ ನೀಡಿದ್ದು, ಸುಸಜ್ಜಿತ ಡೈನಿಂಗ್ ಹಾಲ್, ಉತ್ತಮ ನೀರಿನ ವ್ಯವಸ್ಥೆಯನ್ನ ಹೊಂದಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ. ಶ್ರೀರಾಮ ಪ್ಯಾಲೇಸ್, AC ಫಂಕ್ಷನ್ ಹಾಲ್, ಸ್ಥಳ BRK ಕಾಂಪ್ಲೆಕ್ಸ್, KSRTC ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449523801. ಅನದರ್ ನಂಬರ್ 9972235780. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366111199. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366111199. Benaka Gold Company, we value you and your valuables. MS ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಸ್ಟಡೀಸ್, ಸ್ಥಳ ನವರತ್ನ ಅಗ್ರಹಾರ, ಸಾದಹಳ್ಳಿ ಗೇಟ್, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹತ್ತಿರ, ಬೆಂಗಳೂರು. MS ಡಿಗ್ರಿ ಕಾಲೇಜ್ 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: BCA, BCom, BBA. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. 95%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುವುದು. ನಮ್ಮಲ್ಲಿ ಪರಿಣಿತ ಶಿಕ್ಷಕರಿಂದ ಉತ್ತಮ ಕಲಿಕಾ ವಾತಾವರಣ, ಸಾಂಸ್ಕೃತಿಕ, ಕ್ರೀಡೆ ಸೇರಿದಂತೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ. ಸಾರಿಗೆ ಸೌಲಭ್ಯ, ಹಾಸ್ಟೆಲ್ ವ್ಯವಸ್ಥೆ, ಹೈಜಿನಿಕ್ ಫುಡ್ ಕ್ಯಾಂಟೀನ್ ಹೊಂದಿದೆ. ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಫೆಸಿಲಿಟಿ ಸಹ ಇದೆ. ಶುಲ್ಕದ ಚಿಂತೆ ಬಿಡಿ, ಶಿಕ್ಷಣಕ್ಕೆ ಒತ್ತು ನೀಡಿ. UG ಕೋರ್ಸಸ್: BCA 25,000, BBA 25,000, BCom 20,000 ರೂಗಳು ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035992784. ಆಂಧ್ರದ ಗಡಿಭಾಗದಿಂದ ಸೇಂದಿಯನ್ನು ಅಕ್ರಮವಾಗಿ ದ್ವಿಚಕ್ರ ವಾಹನದಲ್ಲಿ ದೊಡ್ಡಬಳ್ಳಾಪುರಕ್ಕೆ ತರುತ್ತಿದ್ದ ಮಹಿಳೆಯರುಗಳು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಆಂಧ್ರಪ್ರದೇಶದಿಂದ ಪ್ರತಿನಿತ್ಯ ದೊಡ್ಡಬಳ್ಳಾಪುರ ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳಿಗೆ ನೆರೆಯ ಆಂಧ್ರ ಗಡಿಭಾಗದ ಚೋಳೂರಿನಿಂದ ಸಾವಿರಾರು ಲೀಟರ್ ಕಲಬೆರಕೆ ಸೇಂದಿ ಯಥೇಚ್ಛವಾಗಿ ಬರುತ್ತಿದೆ.
ಖಚಿತ ಮಾಹಿತಿ ಮೇರೆಗೆ ಬುಧವಾರ ಸುಮಾರು 70 ಲೀಟರ್ ಸೇಂದಿಯನ್ನು ಅಕ್ರಮವಾಗಿ ದ್ವಿಚಕ್ರ ವಾಹನದಲ್ಲಿ ದೊಡ್ಡಬಳ್ಳಾಪುರಕ್ಕೆ ತರುತ್ತಿದ್ದ ಮಹಿಳೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ನಗರಕ್ಕೂ ಸಹ 100 ಲೀಟರ್ ರೈಲಿನಲ್ಲಿ ಹಾಗೂ ವಿದುರಾಶ್ವತ್ಥದ ಮೂಲಕ ಕಾಲುದಾರಿಗಳಲ್ಲಿ ಕೆಲವರು ಅಕ್ರಮವಾಗಿ ಸೇಂದಿಯನ್ನು ನಗರಕ್ಕೆ ತರುತ್ತಿದ್ದಾರೆ ಎಂದು ಸಾರ್ವಜನಿಕ ವಲಯದಲ್ಲಿ ಆರೋಪಗಳು ಕೇಳಿಬರುತ್ತಿತ್ತು. ಪೊಲೀಸರು ಈಗಲಾದರೂ ಎಚ್ಚೆತ್ತುಕೊಂಡು ಅಕ್ರಮ ಸೇಂದಿಯನ್ನು ತಡೆಗಟ್ಟಬೇಕೆಂದು ಸಾರ್ವಜನಿಕರ ಆಕ್ರೋಶವಾಗಿದೆ. ಕೇಬಲ್ ರಾಮಚಂದ್ರ, ಎಂಎಂಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಅಂಗವಿಕಲರಿಗೆ ಅನುಕಂಪ ಬೇಡ, ಅವರಿಗೆ ಅವಕಾಶಗಳನ್ನು ರೂಪಿಸಿ ಎನ್ನುವುದು ಕೇವಲ ಬಾಯಿ ಮಾತಿಗೆ ಸೀಮಿತವಾಗಿದೆ. ಸರ್ಕಾರ ಅಂಗವಿಕಲರಿಗಾಗಿ ಅನೇಕ ಸೌಲಭ್ಯಗಳನ್ನು ಕಲ್ಪಿಸಿದ್ದರೂ ಸಮರ್ಪಕವಾಗಿ ತಲುಪುತ್ತಿಲ್ಲ. ಇದರಿಂದ ಸೌಲಭ್ಯಕ್ಕಾಗಿ ಪರದಾಡಬೇಕಾಗಿದೆ ಎಂದು ಕೆವಿಎಸ್ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿ ಕಿರಣ್ ನಾಯಕ್ ಆಕ್ರೋಶ ವ್ಯಕ್ತಪಡಿಸಿದರು. ಇಲ್ಲಿ ಇರೋದು ಮೆಂಬರ್ಸ್ಗಳು, ಇಲ್ಲಿ ನಮ್ಮ ಸದಸ್ಯರು ಆಗಿರೋ ಲೀಡರ್ಸು, MC ಸುಧಾಕರ್ ಸಾಹೇಬರು ಆಗಲಿ, ಇಲ್ಲಿ ನಮ್ಮದು ಜಿಲ್ಲಾ ಮೈನ್ಸ್ವಾಮಿ BJP ಕ್ಯಾಂಡಿಡೇಟ್ಸು MP ಇದ್ದಾರೆ, ಅವ್ರನ್ನ ಆಗಲಿ ಇಲ್ಲಿ ಭಾಳ ಕಾಲ ಆಗಲಿ ಇಲ್ಲಿ ಅವ್ರಿಗೆ ಸೌಲಭ್ಯ ಮಾಡಿಕೊಡ್ಬೇಕಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ. ನಮ್ಮ ಪಂಚಾಯತಿಯಲ್ಲಿ ಚಿಂತಾಮಣಿ ತಾಲೂಕಿನ ಉಪ್ಪರಪೇಟೆ ಗ್ರಾಮ ಪಂಚಾಯಿತಿಯಲ್ಲಿ ಅಂಗವಿಕಲರಿಗೆ ರ್ಯಾಂಪ್ ಮಾಡದೇ ಇರುವ ಕಾರಣ ಆಕ್ರೋಶಗೊಂಡ ಅಂಗವಿಕಲರು ಪಂಚಾಯಿತಿ ಮುಂಭಾಗ ಪ್ರತಿಭಟನೆ ನಡೆಸಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕಿದರು. ನಂತರ ವಿಕಲಚೇತನ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿ ಕಿರಣ್ ನಾಯಕ್ ಮಾತನಾಡಿ, ಸರ್ಕಾರದ ವಿವಿಧ ಕಚೇರಿಗಳಲ್ಲಿ ಅಂಗವಿಕಲರ ಅನುಕೂಲಕ್ಕಾಗಿ ರ್ಯಾಂಪ್ ವ್ಯವಸ್ಥೆ ಇರಬೇಕು. ದೈಹಿಕ ನ್ಯೂನತೆಯಿಂದ ಕೂಡಿದ ಅಂಗವಿಕಲರು ಸರಾಗವಾಗಿ ಕಚೇರಿಗಳನ್ನು ತಲುಪಲು ಸಾಧ್ಯವಾಗುತ್ತದೆ. ಆದರೆ ಬಹುತೇಕ ಸರ್ಕಾರಿ ಕಚೇರಿಗಳಲ್ಲಿ ಈ ಸೌಲಭ್ಯವೇ ಇಲ್ಲ. ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಕೇವಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ರ್ಯಾಂಪ್ ವ್ಯವಸ್ಥೆ ಚಾಲ್ತಿಗೆ ಬರುತ್ತದೆ ಎಂದು ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಹಲೋ, ಹಾಯ್, ನಮಸ್ತೆ. ಇವತ್ತು ಚಿಂತಾಮಣಿ ತಾಲೂಕಿನ ಉಪ್ಪರಪೇಟೆ ಗ್ರಾಮದಲ್ಲಿ ಇದ್ದೀನಿ. ಉಪ್ಪರಪೇಟೆ ಗ್ರಾಮದಲ್ಲಿ ಸುಮಾರು ನಾವು 3-4 ವರ್ಷಗಳಿಂದ ಇಲ್ಲಿ ಅಂಗವಿಕಲರಿಗೋಸ್ಕರ ಕೆಲಸ ಮಾಡ್ತಾಯಿದ್ವಿ. ಎಸ್ಪೆಷಲಿ ಗ್ರಾಮ ಪಂಚಾಯತಿ, ಹಳ್ಳಿ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ನಮಗೆ ಮುಖ್ಯ. ಸೊ ಗ್ರಾಮ ಪಂಚಾಯತಿಗಳಲ್ಲಿ ಮೇಜರಾಗಿ ನಮಗೆ ವೀಲ್ ಚೇರ್ ಪರ್ಸನ್ಸ್ ಇರುವವ್ರಿಗೆ ರ್ಯಾಂಪ್ ಬೇಕು. ರ್ಯಾಂಪು 2016 ಕಾಯ್ದೆ ಪ್ರಕಾರ ರ್ಯಾಂಪು ಕಡ್ಡಾಯವಾಗಿದೆ. ಸೊ ಈ ಉಪ್ಪರಪೇಟೆ ಪಂಚಾಯತಿಯಲ್ಲಿ ಯಾವುದೇ ಕಾರಣಕ್ಕೂ ಒಂದು ರ್ಯಾಂಪ್ ಮಾಡಿಲ್ಲ. ರ್ಯಾಂಪ್ ಮಾಡಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ರೆ ರ್ಯಾಂಪು ಕಡ್ಡಾಯವಾಗಿ ಮಾಡಬೇಕು ಅಂತ ಏನಿಲ್ಲ ಅಂತ ಹೇಳಿ PDO ಅವರು ನಮಗೆ ರೆಸ್ಪಾನ್ಸ್ ಮಾಡ್ತಾರೆ. ಸೊ ನಮ್ಮ ರಿಕ್ವೆಸ್ಟ್ ಮಾಡ್ತಾಯಿದ್ವಿ, 2016 ಕಾಯ್ದೆ ಸರಿಯಾಗಿ ಓದಿ ಅದರಲ್ಲಿ ಎಲ್ಲೆಲ್ಲಿ ನಮಗೆ ಅಂಗವಿಕಲರ ಬಗ್ಗೆ ಎಲ್ಲೆಲ್ಲಿ ರ್ಯಾಂಪ್ ಬೇಕು ಅಂತ ಅಲ್ಲಿ ಇದೆ, ದಯಮಾಡಿ ಆಕ್ಸೆಸಿಬಿಲಿಟಿ ಕರೆಕ್ಟಾಗಿರೋ ರ್ಯಾಂಪ್ನ ನೀವು ಮಾಡಬೇಕಂತ ನಾವು ರಿಕ್ವೆಸ್ಟ್ ಮಾಡ್ತಾಯಿದ್ವಿ. ಸೊ ಹಾಗಾಗಿ ಇವತ್ತು ಈ ಟಾಯ್ಲೆಟ್ ಮಾಡಿದ್ದೀರಾ ನೀವು, ಈ ಉಪ್ಪರಪೇಟೆಯಲ್ಲಿ ಒಂದು ಅಂಗವಿಕಲರ ಟಾಯ್ಲೆಟ್ ಮಾಡಿದ್ದೀರಾ. ಆ ಟಾಯ್ಲೆಟ್ ನೋಡಿದ್ರೆ ಒಳಗಡೆ ಕುತ್ಕೊಳ್ಳೋಕ್ಕೆ ಸಿಟ್ಟಿಂಗ್ ಇಲ್ಲ, ಸ್ಟ್ಯಾಂಡಿಂಗ್ ಇಲ್ಲ, ಸಿಟ್ಟಿಂಗ್ ಇಲ್ಲ, ಮೇಜರಾಗಿ ನೀರಿಲ್ಲ. ಸೊ ನಮ್ಮ ದುಡ್ಡು ತೊಗೊಂಡು ನೀವು ರ್ಯಾಂಪ್ ಮಾಡಿಬಿಟ್ಟು ಇವತ್ತು ನಮ್ಮ ಅಂಗವಿಕಲರಿಗೆ ರ್ಯಾಂಪ್ ಮಾಡಿದ್ದೀನಿ, ಟಾಯ್ಲೆಟ್ ಮಾಡಿದಂಥ ಅಷ್ಟು ನೆಸೆಸಿಟಿ ಇಲ್ಲದೆ ಯಾಕೆ ಕಷ್ಟ ಬಿದ್ದು ಮಾಡ್ತಾಯಿದ್ರಾ? ದುಡ್ಡೆಲ್ಲ ವೇಸ್ಟ್ ಯಾಕೆ ಮಾಡ್ತಾಯಿದ್ರಾ? ಸೊ ನಮಗೆ ರಿಯಲ್ಲಾಗಿ ಯೂಸ್ ಆಗೋ ಅಂಗವಿಕಲರಿಗೆ ಇವತ್ತು ರ್ಯಾಂಪ್ ಬೇಕು. ಸೊ ಹಾಗಾಗಿ ನಾವು ಉಪ್ಪರಪೇಟೆ ಗ್ರಾಮ ಪಂಚಾಯತಿ
150 ಹೆಚ್ಚು ಜನ ಅಂಗವಿಕಲರಿದ್ದಾರೆ. ಅವ್ರಿಗೆ ತೊಂದರೆ ಆಗ್ತಾ ಇದೆ. ರ್ಯಾಂಪ್ ಮಾಡಿದ್ರೇ ನಾವು ಒಳಗಡೆ ಬಂದು ಏನು ಬೇಕು ಅಂತ ಕೇಳ್ತೀವಿ. ಸೊ ಹಾಗಾಗಿ ನೀವು ರ್ಯಾಂಪ್ನ ಮಾಡಲೇಬೇಕಂತ ನಮ್ಮ ತಂಡ ಎಲ್ಲ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ನನ್ನ ಹೆಸರು ಕಿರಣ್ ನಾಯಕ್, ಕರ್ನಾಟಕ ವಿಕಲಚೇತನ ಸಂಸ್ಥೆ ಕಾರ್ಯದರ್ಶಿ ಆಗಿದ್ದೀನಿ. ಈ ಸಂದರ್ಭದಲ್ಲಿ ರಿಜ್ವಾನ್ ಬಾಷಾ, ರಿಹಾನಾ ತಾಜ್, ನೂರ್ಜಾನ್, ರಾಮಕೃಷ್ಣ, ಮಂಜುಳಾ, ಮೊಹಮ್ಮದ್ ಅಜರುದ್ದೀನ್, ಮುನಿಯಪ್ಪ, ನಿಖಿಲ್, ಮುನೇಂದ್ರ ಮತ್ತಿತರರು ಇದ್ದರು. ಅಸ್ಲಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಈಶಾ ಫೌಂಡೇಶನ್ ವತಿಯಿಂದ ಪ್ರತಿ ವರ್ಷದಂತೆ ಈ ಬಾರಿಯೂ ಗ್ರಾಮೋತ್ಸವ ಕಾರ್ಯಕ್ರಮದ ಮೂಲಕ ಗ್ರಾಮೀಣ ಭಾಗದ ಜನರಿಗೆ ಜೀವನದಲ್ಲಿ ಉತ್ಸಾಹ, ಚೈತನ್ಯ ತುಂಬುವ ಸಲುವಾಗಿ ಕ್ರೀಡೆಗಳನ್ನು ಆಯೋಜನೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಆವಲಗುರ್ಕಿ ಬಳಿಯ ಈಶಾ ಫೌಂಡೇಶನ್ ವತಿಯಿಂದ ವರ್ಷಕ್ಕೊಮ್ಮೆ ರಾಜ್ಯ ಮಟ್ಟದಲ್ಲಿ ಗ್ರಾಮೀಣ ಕ್ರೀಡಾ ಉತ್ಸವ ಹೆಸರಿನಲ್ಲಿ ಗ್ರಾಮೋತ್ಸವ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ. ಗ್ರಾಮೀಣ ಭಾಗದ ಜನರ ಜೀವನದಲ್ಲಿ ಉತ್ಸಾಹ, ಚೈತನ್ಯ ತುಂಬುವ ಸಲುವಾಗಿ ಗ್ರಾಮೀಣ ಭಾಗದವರಿಗೆ ಗ್ರಾಮೋತ್ಸವ ಕ್ರೀಡೆಗಳನ್ನು ಆಯೋಜನೆ ಮಾಡುವ ಮೂಲಕ ಉತ್ಸಾಹ ಹೆಚ್ಚಿಸುವ ಕೆಲಸ ಮಾಡಲು ಮುಂದಾಗಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಪತ್ರಕರ್ತರ ಭವನದಲ್ಲಿ ಇಂದು ಈಶಾ ಫೌಂಡೇಶನ್ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿ ಇದೇ ತಿಂಗಳ 23-24ರಂದು ಅಗಲಗುರ್ಕಿ ಬಳಿ ಇರುವ ಸರ್ಕಾರಿ ದೈಹಿಕ ಶಿಕ್ಷಣ ಕಾಲೇಜು ಆವರಣದಲ್ಲಿ ಈ ಕ್ರೀಡಾಕೂಟ ನಡೆಸಲಿದೆ. ಇದರಲ್ಲಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಪ್ರತ್ಯೇಕವಾಗಿ ವಾಲಿಬಾಲ್, ಥ್ರೋಬಾಲ್ ಪಂದ್ಯಾವಳಿಗಳು ನಡೆಯಲಿವೆ. ಇದಕ್ಕೆ ಈಗಾಗಲೇ 75ಕ್ಕೂ ಹೆಚ್ಚು ತಂಡಗಳು ನೋಂದಣಿ ಮಾಡಿಸಿಕೊಂಡು ಭಾಗವಹಿಸಲಿದ್ದು, ಗೆದ್ದ ತಂಡಗಳಿಗೆ ಬಹುಮಾನಗಳನ್ನು ನೀಡಲಿದ್ದಾರೆ ಎಂದರು. ಹೆಸರು ರಾಘವೇಂದ್ರ ಅಂತ. ಈ ಈಶಾ ಗ್ರಾಮೋತ್ಸವ 2025ಕ್ಕೆ ವಾಲಂಟಿಯರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇದು 3ನೇ ಸತಿ ಚಿಕ್ಕಬಳ್ಳಾಪುರದಲ್ಲಿ ನಡೀತಾ ಇದೆ. ಇದು 17ನೇ ವರ್ಷ ನಡೀತಾ ಇರೋದು. ಆದರೆ ಕರ್ನಾಟಕಕ್ಕೆ ಬಂದು 3 ವರ್ಷ ಆಯಿತು ಈ ಸತಿ. ಇದು 2 ಸ್ಪರ್ಧೆ ಇರುತ್ತೆ. ಒಂದು ವಾಲಿಬಾಲು, ಒಂದು ಥ್ರೋಬಾಲ್ ಅಂತ. ವಾಲಿಬಾಲು ಗಂಡಸರಿಗಿರುತ್ತೆ, ಥ್ರೋಬಾಲು ಹೆಂಗಸರಿಗಿರುತ್ತೆ. ಇದು ರೂಲ್ಸ್ ಎಲ್ಲ ತುಂಬ ಸಿಂಪಲ್ಲು. ಇದು ಗ್ರಾಮೀಣ ಜನತೆಗೆ ಮಾತ್ರ ಮಾಡಿರೋದು ನಾವು. ಅದರಿಂದ ಯಾರೇ ಪ್ರೊಫೆಷ್ನಲ್ಸ್ ಆಡೋವಾಗಿಲ್ಲ. ಇದರಲ್ಲಿ ಇಂಟರ್ನ್ಯಾಷನಲ್ ಪ್ಲೇಯರ್ಸು, ನ್ಯಾಷನಲ್ ಪ್ಲೇಯರ್ಸು, ಕ್ಲಬ್ ಗಾರ್ಡವರು, ಸ್ಟೇಟ್ ಗಾರ್ಡಿರೋರು ಇವರು ಯಾರಿಗೂ ಪರ್ಮಿಷನ್ ಇಲ್ಲ. ಇವರೆಲ್ಲರೂ ಒಂದು ತಂಡದವರು ಗ್ರಾಮ ಪಂಚಾಯತಿಗೆ ಸೇರಬೇಕು. ಒಂದು ತಂಡ ಒಂದು ಗ್ರಾಮ ಪಂಚಾಯತಿಗೆ ಸೇರಬೇಕು. ಆ ಗ್ರಾಮ ಪಂಚಾಯತಿಯಿಂದ ಎಷ್ಟು ತಂಡಗಳು ಬೇಕಾದರೂ ಬರ್ಬೋದು. ಇದರಲ್ಲಿ ಸಿಂಪಲ್ ರೂಲ್ ಏನಂದರೆ 13 ವರ್ಷ ಆಗಿರಬೇಕು ಥ್ರೋಬಾಲ್ ಅವ್ರಿಗೆ, ವಾಲಿಬಾಲ್ ಅವ್ರಿಗೆ 14 ವರ್ಷ ಆಗಿರಬೇಕು. ಎಷ್ಟೇ ಮ್ಯಾಕ್ಸಿಮಮ್ ವಯಸ್ಸು ಅಂತ ಏನೂ ಇಲ್ಲವೇ ಇಲ್ಲ. ಎಷ್ಟು ವಯಸ್ಸಾದರೂ ಬೇಕಾದರೂ ಆಡ್ಬೋದು. 50 ವರ್ಷದವರು ಆಡಿದ್ದಾರೆ, 60-70 ವರ್ಷದ ತನಕನೂ ಆಡಿದ್ದಾರೆ. ಇದು ಸಿಪೆಟ್ ಕಾಲೇಜ್ ಅಗಲಗುರ್ಕಿ ಇದೆಯಲ್ಲ, ಅಲ್ಲಿ ನಡೆಯುತ್ತೆ. ಇದು 23 ಮತ್ತು 24ನೇ ತಾರೀಕು. ಇದು ಫಸ್ಟ್ ರೌಂಡ್ ಅಂತ ನಾವು ನಡೆಸ್ತಾ ಇರೋದು. ಇದರಲ್ಲಿ ಬಹುಮಾನ 10,000, 7,000, 5,000, 3,000 ಅಂತಿರುತ್ತೆ. 4 ಪ್ಲೇಸ್ಗೆ ಕೊಡ್ತೀವಿ. ಇದರಲ್ಲಿ ಹೋದ ವರ್ಷ 38 ತಂಡ ವಾಲಿಬಾಲು ಮತ್ತು 8 ತಂಡ ಥ್ರೋಬಾಲ್ ಭಾಗಿಯಾಗಿತ್ತು. ಈ ಸತಿ ರಿಜಿಸ್ಟ್ರೇಷನಲ್ಲಿ 60ಕ್ಕಿಂತ ಹೆಚ್ಚು ವಾಲಿಬಾಲ್ ತಂಡ ರಿಜಿಸ್ಟರ್ ಆಗಿದೆ ಮತ್ತು ಥ್ರೋಬಾಲು 15 ತಂಡ ರಿಜಿಸ್ಟರ್ ಆಗಿದೆ. ಇದು ಮೂಲ ನಮ್ಮದು ಏನು ಅಂದರೆ, ಈಗ ಹಳ್ಳಿ ಜನ ಕೂಡ ಏನಾಗ್ಬಿಟ್ಟಿದೆ, ಟೆಕ್ನಾಲಜಿ ಅಂತ ಬಂದುಬಿಟ್ಟು ಮನೇಲೇ ಕೂತ್ಕೊಂಡು ಕಾಲ ಕಳೆದ್ಬಿಡ್ತಾರೆ. ಆಮೇಲೆ ಏನೋ ಚಟಕ್ಕೆಲ್ಲ ಬಿದ್ದುಬಿಟ್ಟಿದ್ದಾರೆ. ಅದರಿಂದ ಇವ್ರು ಸ್ವಲ್ಪ ಹೊರಗೆ ಬರಲಿ, ಜನ ಅವರೇ ಗ್ರಾಮ ಪಂಚಾಯತಿಯಿಂದ ತಂಡ ಮಾಡಿದಾಗ ಅವರೇ ಒಂದು ಒಗ್ಗಟ್ಟಾಗಿ ಒಂದು ಕಡೆ ಸೇರಿ ಅವ್ರ ಜೊತೆಗೆಲ್ಲ ಆಡಿದಾಗ ಅವ್ರದ್ದು ಶರೀರ, ಮನಸ್ಸು ಎಲ್ಲನೂ ಒಂದು ಹೆಲ್ತಿಯಾಗಿ ಇರುತ್ತೆ. ಆಮೇಲೆ ಕಂಟಿನ್ಯೂಸ್ ಆಗಿ ಅವ್ರು ದಿನ ಆಡಿದಾಗ ಟಿ ವಿ ಮತ್ತು ಫೋನು ಇದರಿಂದ ಎಲ್ಲ ಬಿಟ್ಟು ಆಚೆ ಬಂದು ಆಡಿದಾಗ ಅವರಲ್ಲೇ ಒಂದು ಆರೋಗ್ಯಕಾರಿ ಇದರಿಂದ ಬದುಕ್ಬೋದು ಅನ್ನೋದು ನಮ್ಮದು ಒಂದು ಉದ್ದೇಶ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಈಶಾ ಫೌಂಡೇಶನ್ ಭಕ್ತರಾದ ರಹಿಕಾ, ರಾಘವೇಂದ್ರ, ಶರತ್, ಹರ್ಷ ಭಾಗಿಯಾಗಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು,
ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್, ಸ್ಥಳ ಬಿಆರ್ಕೆ ಕಾಂಪ್ಲೆಕ್ಸ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಮದುವೆ, ನಾಮಕರಣ ಸೇರಿದಂತೆ ಎಲ್ಲ ರೀತಿಯ ಶುಭ ಕಾರ್ಯಕ್ರಮಗಳು ಹಾಗೂ ಸಭೆ ಸಮಾರಂಭಗಳಿಗೆ ಹೇಳಿ ಮಾಡಿಸಿದ ತಾಣ. ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ, ಲಿಫ್ಟ್ ಸೌಲಭ್ಯವನ್ನ ಹೊಂದಿದೆ. ಸ್ವಚ್ಛತೆಗೆ ಆದ್ಯತೆ ನೀಡಿದ್ದು, ಸುಸಜ್ಜಿತ ಡೈನಿಂಗ್ ಹಾಲ್, ಉತ್ತಮ ನೀರಿನ ವ್ಯವಸ್ಥೆಯನ್ನ ಹೊಂದಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್, ಸ್ಥಳ ಬಿಆರ್ಕೆ ಕಾಂಪ್ಲೆಕ್ಸ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449523801. ಅನದರ್ ನಂಬರ್ 9972235780. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366111199. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366111199. Benaka Gold Company, we value you and your valuables. ಎಂಎಸ್ ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಸ್ಟಡೀಸ್, ಸ್ಥಳ ನವರತ್ನ ಅಗ್ರಹಾರ, ಸಾದಹಳ್ಳಿ ಗೇಟ್, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹತ್ತಿರ, ಬೆಂಗಳೂರು. ಎಂಎಸ್ ಡಿಗ್ರಿ ಕಾಲೇಜ್ 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: BCA, BCom, BBA. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. 95%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುವುದು. ನಮ್ಮಲ್ಲಿ ಪರಿಣಿತ ಶಿಕ್ಷಕರಿಂದ ಉತ್ತಮ ಕಲಿಕಾ ವಾತಾವರಣ, ಸಾಂಸ್ಕೃತಿಕ, ಕ್ರೀಡೆ ಸೇರಿದಂತೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ. ಸಾರಿಗೆ ಸೌಲಭ್ಯ, ಹಾಸ್ಟೆಲ್ ವ್ಯವಸ್ಥೆ, ಹೈಜಿನಿಕ್ ಫುಡ್ ಕ್ಯಾಂಟೀನ್ ಹೊಂದಿದೆ. ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಫೆಸಿಲಿಟಿ ಸಹ ಇದೆ. ಶುಲ್ಕದ ಚಿಂತೆ ಬಿಡಿ, ಶಿಕ್ಷಣಕ್ಕೆ ಒತ್ತು ನೀಡಿ. ಯುಜಿ ಕೋರ್ಸಸ್: BCA 25,000, BBA 25,000, BCom 20,000 ರೂಗಳು ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035992784. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು,
ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1 KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಶ್ರೀ ಕೃಷ್ಣ ರುಕ್ಮಿಣಿ ಸ್ಕೂಲ್ ಆಫ್ ಲಾ, ಚೊಕ್ಕನಹಳ್ಳಿ, ಚಿಕ್ಕಜಾಲ, ಬೆಂಗಳೂರು. ದಾಖಲಾತಿಗಳು ಪ್ರಾರಂಭವಾಗಿದೆ. ನಮ್ಮಲ್ಲಿ ಉತ್ತಮ ಕಲಿಕಾ ವಾತಾವರಣ, ನುರಿತ ಅನುಭವವುಳ್ಳ ಶಿಕ್ಷಕ ವೃಂದ, ಲೈಬ್ರರಿ, ಮೂಟ್ ಕೋರ್ಟ್, ಜನರಲ್ಸ್, ಕಂಪ್ಯೂಟರ್ ಲ್ಯಾಬ್ಸ್, ಶುಚಿತ್ವದಿಂದ ಕೂಡಿದ ಫುಡ್ ಕೋರ್ಟ್, CCTV ಕಣ್ಗಾವಲು, ಉಚಿತ ಕಾನೂನು ಸಲಹೆ, ಕ್ರೀಡಾ ಚಟುವಟಿಕೆಗಳು ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ. ಸಾರಿಗೆ ಸೌಲಭ್ಯವಿದೆ. ಪರಿಸರ ಸ್ನೇಹಿ ಕ್ಯಾಂಪಸ್ ಹೊಂದಿದ್ದು ಹಾಸ್ಟೆಲ್ ಸೌಲಭ್ಯ ಸಹ ಇದೆ. ಇನ್ನೇಕೆ ತಡ, ನಿಮ್ಮ ಮಕ್ಕಳ ಭವಿಷ್ಯದ ಕನಸನ್ನು ನನಸಾಗಿಸಲು ಹಿಂದೆ ಸಂಪರ್ಕಿಸಿ ಶ್ರೀ ಕೃಷ್ಣ ರುಕ್ಮಿಣಿ ಸ್ಕೂಲ್ ಆಫ್ ಲಾ, ಚೊಕ್ಕನಹಳ್ಳಿ, ಚಿಕ್ಕಜಾಲ, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004. ಅನದರ್ ನಂಬರ್ 9008179370. ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಸಮಿತಿ ಸದಸ್ಯ ಕಾರ್ಯದರ್ಶಿ ಡಾಕ್ಟರ್ ಆರ್ ವಿಶಾಲ್ ಶಿಡ್ಲಘಟ್ಟ ನಗರ ಮತ್ತು ತಾಲೂಕಿನ ಅಭಿವೃದ್ಧಿ ಯೋಜನೆಗಳ ಸ್ಥಿತಿ ಪರಿಶೀಲನೆಗಾಗಿ ಭೇಟಿ ನೀಡಿದ್ದರು. ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಸಮಿತಿ ಸದಸ್ಯ ಕಾರ್ಯದರ್ಶಿ ಡಾಕ್ಟರ್ ಆರ್ ವಿಶಾಲ್ ಶಿಡ್ಲಘಟ್ಟ ನಗರ ಮತ್ತು ತಾಲೂಕಿನ ಅಭಿವೃದ್ಧಿ ಯೋಜನೆಗಳ ಸ್ಥಿತಿ ಪರಿಶೀಲನೆಗಾಗಿ ಭೇಟಿ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಶಿಡ್ಲಘಟ್ಟ ಹಿಂದುಳಿದ ತಾಲೂಕು, ನಗರ ಮತ್ತು ಗ್ರಾಮೀಣ ಭಾಗಗಳಲ್ಲಿ ಇನ್ನೂ ಯಾವ ಕೊರತೆಗಳಿವೆ, ಕಳೆದ 10 ವರ್ಷಗಳಲ್ಲಿ ಏನೆಲ್ಲ ಬದಲಾವಣೆಗಳಾಗಿವೆ ಎಂಬುದರ ಕುರಿತಾಗಿ ಚರ್ಚಿಸಲು ಈ ಭೇಟಿ ನೀಡಿದ್ದೇನೆ ಎಂದು ತಿಳಿಸಿದರು. ಆರ್ಥಿಕ ಇಲಾಖೆಯ ಅಡಿಯಲ್ಲಿ ನಬಾರ್ಡ್ ಮೂಲಕ ನಡೆಯುತ್ತಿರುವ RIDF ಯೋಜನೆಗಳು, ಹೈಟೆಕ್ ಸಿಲ್ಕ್ ಮಾರ್ಕೆಟ್ ನಿರ್ಮಾಣದ ಹಂತ ಹಾಗೂ ಅನಿಮಲ್ ಹಸ್ಬೆಂಡರಿ ಆಸ್ಪತ್ರೆಯ ಕಾರ್ಯಪದ್ಧತಿ ಪರಿಶೀಲಿಸಿದರು. ಪ್ರೊಫೆಸರ್ ಗೋವಿಂದರಾವ್ ಸಮಿತಿ ಅಂತ ಹೇಳ್ತೇವೆ, ಅದರ ಸದಸ್ಯ ಕಾರ್ಯದರ್ಶಿ ಇದ್ದೇನೆ. ಅಷ್ಟೇ ಅಲ್ಲದೆ ನಾನು ಮಾಜಿ ಜಿಲ್ಲಾಧಿಕಾರಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದೆ. ಇವತ್ತು ಒಂದು ಸಮಯ ತೆಗೆದು ಶಿಡ್ಲಘಟ್ಟ ಒಂದು ಹಿಂದುಳಿದ ತಾಲೂಕಿದೆ, ಅದು ನಗರ ಪ್ರದೇಶ ಇರಬಹುದು ಅಥವಾ ಅದರ ಗ್ರಾಮೀಣ ಪ್ರದೇಶದಲ್ಲಿ ಏನು ಕೊರತೆ ಇದೆ, 10 ವರ್ಷದಿಂದ ಅದು ಏನು ಬದಲಾವಣೆ ಆಗಿದೆ ಒಂದು ಪ್ರಸ್ತಾಪಿಸಲಿಕ್ಕೆ ನಾನು ಬಂದೆ, ಭೇಟಿ ನೀಡಿದ್ದೇನೆ. ಅಷ್ಟೇ ಅಲ್ಲದೆ ನಾವು ಆರ್ಥಿಕ ಇಲಾಖೆಯಲ್ಲಿ RIDF ಅಂತ ಇದೆ, ನಬಾರ್ಡ್ ಮೂಲಕ RIDF, ಅದನ್ನು ಏನು ಕೆಲಸಗಳು ನಡೆದಿದ್ದಾವೆ, ನಮ್ಮ ಹೈಟೆಕ್ ಸಿಲ್ಕ್ ಮಾರ್ಕೆಟ್ ಏನಿದೆ ಅಲ್ಲಿ ಫಂಡಿಂಗ್ ಒಳಗಿದೆ, ಅದು ಯಾವ ಹಂತದೊಳಗಿದೆ, ಯಾಕೆ ಇನ್ನೂ ತ್ವರಿತಗತಿ ಒಳಗಿದ್ದಾಗಿಲ್ಲ ಅದನ್ನು ನೋಡೋಣ ಅಂತ. ಅಷ್ಟೇ ಅಲ್ಲದೆ ಅನಿಮಲ್ ಹಸ್ಬೆಂಡ್ರಿ ತಪ್ಪತ್ತು ನಾವು ಹೇಳ್ತೇವೆ, ಮಿಲ್ಕ್ ಸಿಲ್ಕ್ ಆ್ಯನಿಮಲ್ ಹಸ್ಬೆಂಡ್ರಿ ಇದು ಅಂತ. ಸೊ ಅದಕ್ಕೆ ಅನಿಮಲ್ ಹಸ್ಬೆಂಡ್ರಿದು ಹಾಸ್ಪಿಟಲ್ ಇದೆ, ಅದು ಪರಿಶೀಲಿಸ್ತಾನೆ. ಅದೇ ರೀತಿ ಎಕ್ಸ್ಟರ್ನಲಿ ಅಸಿಸ್ಟೆಡ್ ಪ್ರಾಜೆಕ್ಟ್ ಬಹುಮೂಲ್ಯ ಸೋರ್ಸಿಂದ ನಾವು ಜಲ್ ಜೀವನ್ ಮಿಷನ್ಗೂ ಫಂಡಿಂಗ್ ಮಾಡ್ತಾ ಇದ್ದೇವೆ. ಆ ಜಲ್ ಜೀವನ್ ಮಿಷನ್ ಒಳಗೆ ನಾವು ಬರಬೇಕಾದಾಗ ಜಂಗಮಕೋಟೆ ಬಾಜು ಹೊಸಪೇಟೆ ಪಂಚಾಯತ್ ಇದೆ, ಅಲ್ಲಿ ಒಂದು OHT ನೋಡಿದೆ. ಅದೇ ರೀತಿ ಬೇರೆ ಯಾವುದಾದ್ರೂ ನಡೆದಿದೆನಾ, ಏನು ಹೇಗೆ ನಡೆದಿದೆ, ಜನರು ಯುನೀಕ್ನೆಸ್ ಏನಿತ್ತಂದರೆ ಅದು ಗೌರ್ಮೆಂಟ್ ಆರ್ಡರ್ ಆಗಿದ್ರು ಸ್ಟಾಫಿಂಗ್ ಅದು 100 ಬೆಡ್ಗೆ ಆಗಿಲ್ಲಾಗಿತ್ತು. ಮೊನ್ನೆ ಆರ್ಥಿಕ ಇಲಾಖೆಯೊಳಗೆ ಅದು ಅನುಮೋದನೆ ಕೊಟ್ಟು ಮಾಡಿದ್ದೇವೆ. ಪ್ಲಸ್ ಈಗ ಅದಕ್ಕೆ ಅಡಿಷ್ನಲ್ ಮ್ಯಾನ್ ಪವರ್ ಬೇಕಾ ಏನು ಬೇಕಾ ಅದೊಂದು ನಾವು ಎಕ್ಸಾಮಿನ್ ಮಾಡ್ತಾ ಇದ್ದೇವೆ. ಹಾಗೂ ಒಂದು ಒಳ್ಳೆ ಚೆನ್ನಾಗಿ ಸ್ವಚ್ಛವಾಗಿ ಇಟ್ಟಿದ್ದಾರೆ ಆಸ್ಪತ್ರೆ, ಅದು ನೋಡಿ ಖುಷಿ ಆಯಿತು. ಸೊ ಅಲ್ಲೇ ಸ್ನೇಕ್ ವೆನಮ್, ಆ್ಯಂಟಿ ಸ್ನೇಕ್ ವೆನಮ್ ಇರ್ಬೋದು, ರೇಬೀಸ್ ಇಮ್ಯುನೋಗ್ಲೋಬುಲಿನ್ ಇರ್ಬೋದು, ನಾಯಿ ಕಡಿತ, ಹಾವಿನ ಕಡಿತದಿಂದ ಏನಾದರೂ ಆಗ್ತದೆ ಅದು ಒಂದು ಸಲ ನೋಡಿದೆ.
ಸ್ಯಾಂಪಲ್ಸ್ ಇದ್ದಾವೆ. ಸೊ ವ್ಯವಸ್ಥಿತವಾಗಿ ನಡೀತಾ ಇದೆ. ಇನ್ನೂ ಉತ್ತಮವಾಗಿ ನಾವೇನಾದರೂ ಸರ್ಕಾರದಿಂದ ಸಪೋರ್ಟ್ ಮಾಡಬೇಕು, ಆಡಳಿತದಿಂದ ಸಪೋರ್ಟ್ ಮಾಡಬೇಕು, ನಮ್ಮ ಅಸಮತೋಲನ ನಿವಾರಣೆ ಸಮಿತಿಯಿಂದ ಸಪೋರ್ಟ್ ಮಾಡಬೇಕಂತ ದೃಷ್ಟಿಕೋನ ಇಟ್ಕೊಳ್ತೇವೆ. ಸೊ ತಾವೆಲ್ಲರೂ ನಮ್ಮ ಗೆಳೆಯರಿದ್ದೀರಿ, ನಮಗೆ ಏನಾದರೂ ಫೀಡ್ಬ್ಯಾಕ್ ಕೊಡಬೇಕಂದ್ರೆ ದಯವಿಟ್ಟು ಕೊಡಿ. ಅಧಿಕಾರಿಗಳು ಏನು ಬಂದಿದ್ದಾರೆ, ಹಲವಾರು ನನ್ನ ಜೊತೆ ಮೊದಲು ಕೆಲಸ ಮಾಡಿದ್ದಾರೆ. ಸೊ ಅವ್ರಿಗೆ ಹೇಳ್ತಾ ಇರ್ತೇನೆ, ಏನಾದರೂ ಇದ್ದರೆ ನಮ್ಮ ಗಮನಕ್ಕೆ ತನ್ನಿ ಅಂತ. ಒಂದು ಲಾಸ್ಟ್ ರಿಕ್ವೆಸ್ಟ್ ನನ್ನ ಕಡೆಯಿಂದ, ಜೀವನ್ ಜ್ಯೋತಿ ವಿಮಾ ಯೋಜನಾ, ಸುರಕ್ಷಾ ವಿಮಾ ಯೋಜನಾ, ಹೆಲ್ತ್ ಕವರ್ ದಯವಿಟ್ಟು ಅದ್ರ ಬಗ್ಗೆ ಪಬ್ಲಿಸಿಟಿ ಕೊಡಿ. ಎಷ್ಟು ಜನರು JJBY SBI ಒಳಗೆ ಕವರ್ ಆಗ್ತಾರೆ. ಇದೇ ಸಂದರ್ಭದಲ್ಲಿ ವಾರ್ಡ್ ಸಂಖ್ಯೆ 28ರಲ್ಲಿ ಕೈಗೊಂಡಿರುವ ಚರಂಡಿ ಕಾಮಗಾರಿಯನ್ನ ವೀಕ್ಷಿಸಿದರು ಮತ್ತು ವಿಮೆ ಸೌಲಭ್ಯವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ನಾಗರಿಕರಿಗೆ ಅರಿವು ಮೂಡಿಸಿದರು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಭಾಸ್ಕರ್, ತಹಸೀಲ್ದಾರ್ ಕುಮಾರಿ ಗಗನಸಿಂಧು, ಜಿಲ್ಲಾ ಯೋಜನಾ ನಿರ್ದೇಶಕ ಮಂಜುನಾಥ್, ಎಇಇ ಮಾಧವಿ, ನಗರಸಭೆಯ ಪೌರಾಯುಕ್ತೆ ಅಮೃತ, ಕಂದಾಯ ಅಧಿಕಾರಿ ನಾಗರಾಜ್ ಅತೀಕ್ ಇನ್ನಿತರು ಉಪಸ್ಥಿತರಿದ್ದರು. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಾದೇಶಿಕ ಕಚೇರಿ ಬೆಂಗಳೂರು ಉತ್ತರ ಚಿಕ್ಕಬಳ್ಳಾಪುರ ಶಾಖೆಯ ಸಹಯೋಗದೊಂದಿಗೆ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮುಂಬೈನ ಸಿಜಿಎಂ ಕಚೇರಿಯ ರವೀಂದ್ರ ಬಾಬು, ಬೆಂಗಳೂರು ವಲಯ ಕಚೇರಿ ಉಪಮುಖ್ಯಸ್ಥರಾದ ಸುಧೀರ್, ಬೆಂಗಳೂರು ಉತ್ತರ ಪ್ರಾದೇಶಿಕ ಕಚೇರಿ ಮುಖ್ಯಸ್ಥರಾದ ಗಾಲಾ ರಾಮಪ್ರಸಾದ್, ಬೆಂಗಳೂರು ಉತ್ತರ ಪ್ರಾದೇಶಿಕ ಕಚೇರಿ ಉಪಮುಖ್ಯಸ್ಥರಾದ ಸರಿತಾ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ PMIDY ಖಾತೆ ತೆರೆಯುವುದು, PMSBY, PMJJBY, APY ಯೋಜನೆ ಅಡಿಯಲ್ಲಿ ನೋಂದಣಿ ಖಾತೆದಾರರ ಮರು KYC, ಉಳಿತಾಯ ಖಾತೆಗಳಲ್ಲಿ ನಾಮನಿರ್ದೇಶನ, ನವೀಕರಣದ ಬಗ್ಗೆ ಮಾಹಿತಿ ನೀಡಿದರು. ಇನ್ನೊಂದು 436 ರೂಪಾಯಿ ವರ್ಷಕ್ಕೊಂದ್ಸಲ ಕಟ್ಟಿದಂದ್ರೆ ಇನ್ನೊಂದು 2 ಲಕ್ಷ ಸ್ಕೀಮ್ ಕವರ್ ಆಗುತ್ತೆ ಇನ್ಶೂರೆನ್ಸ್. ಅಂದ್ರೆ ಡೈಲಿ ಕ್ಯಾಲ್ಕುಲೇಟ್ ಮಾಡಿದಂದ್ರೆ ₹1.25 ಇಷ್ಟು ಮಾತ್ರ ನೀವು ಕಟ್ಟಿದಂದ್ರೆ 4 ಲಕ್ಷ ಇನ್ಶೂರೆನ್ಸ್ ಕವರ್ ಆಗುತ್ತೆ. MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಚೇಳೂರಿನಲ್ಲಿ ನಂದಗೋಕುಲ ಯಾದವ ಟ್ರಸ್ಟ್ ವತಿಯಿಂದ 2ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಜಯಂತಿಯನ್ನು ಪಟ್ಟಣದ ಈಶ್ವರ ದೇವಾಲಯದ ಬಳಿ ಶ್ರೀಕೃಷ್ಣ ಜಯಂತಿಯನ್ನು ಸರ್ವಧರ್ಮೀಯರು ಶ್ರದ್ಧಾಭಕ್ತಿಯಿಂದ ಆಚರಿಸಿದರು. 6 ದಿನಗಳು ದೇವರಿಗೆ ವಿಶೇಷ ಪೂಜೆ, ಅಭಿಷೇಕ, ಹೋಮ ಹವನ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ಮಾತ್ರವೇ ಇರಲ್ಲ, ಅಲ್ಲದೆ ತಿಂತೆ ಗಾರ್ಲೆ ಇರಲ್ಲ ಅನ್ನೋದು ಕೂಡ ಇದು ನಾಡಿನಲ್ಲಿ ಕೂಡ ಉಂಟಾಗ. ಅದಕ್ಕೆ ಇದು ಈ ಕಾರ್ಯಕ್ರಮವು ఈ పొద్దు చేసినట్టు నెక్స్ట్ ఇయర్ కూడా ఇంకా బాగా చేయాలండి. విజృంభణగా చేయాల. మీకు వర్క్ ఉన్నది, మీకు దేవస్థానంగా వాళ్ళు వచ్చేది కావాలి. అయినా కూడా ఈ కార్యక్రమానికి చలం గారు, స్వామి గారు, సురేందర్ గారు, PDO గారు, గడ్డి రవీంద్రనాథ్ గారు, నారాయణ స్వామి అంతా ప్రముఖులు అంతా వచ్చేసి ఈ కార్యక్రమాన్ని చేసేట్టుగా మేము వ్యవస్థ చేస్తాము. ఈ 4 మాటలు మాట్లాడడానికి మీకు అవకాశం ఇచ్చింది. మీ అందరికీ నా ధన్యవాదాలు. ಈ ಸಂದರ್ಭದಲ್ಲಿ ಮುಖಂಡರಾದ PR ಚಲಂ, PV ರಾಮಾಂಜನೇಯ ರೆಡ್ಡಿ, ಕಡ್ಡಿಲು ವೆಂಕಟರಮಣ, HV ನಾರಾಯಣಸ್ವಾಮಿ, PDO ವೆಂಕಟಾಚಲಪತಿ ಮುಂತಾದವರು ಇದ್ದರು. JK ಆನಂದ್, MMTV ನ್ಯೂಸ್, ಚೇಳೂರು. ಪೊಲೀಸ್ ಇಲಾಖೆಗೂ ಬಂತು AI ತಂತ್ರಜ್ಞಾನ. ನಮ್ಮ ಕಾಪ್ 24/7 ಚಾಟ್ಬೋಟ್ ಅಂಗೈಯಲ್ಲಿ ಜನಸ್ನೇಹಿ ಆಪ್. ಮಾಜಿ ಸಿಎಂ ಡಿ ದೇವರಾಜ ಅರಸು ಜನ್ಮದಿನಾಚರಣೆ. ಅವರ ಆಶಯಗಳು ಇಂದಿಗೂ ಮಾದರಿ, ಶೋಷಿತ ಸಮುದಾಯಕ್ಕೆ ವರದಾನ. ನೂತನ ಪಟ್ಟಣ ಪಂಚಾಯಿತಿಗೆ ಚುನಾವಣೆ. NDA ತೆಕ್ಕೆಗೆ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ, ಸ್ಪಷ್ಟ ಬಹುಮತ ಕೊಟ್ಟ ಮತದಾರರು.
ಅಕ್ರಮ ಸೇಂದಿ ಸಾಗಣೆ ಆರೋಪ, ಪೊಲೀಸರ ಬಲೆಗೆ ಬಿದ್ದ ಮಹಿಳೆ, ಸುಮಾರು 70 ಲೀಟರ್ ಪೊಲೀಸರ ವಶಕ್ಕೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.